ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಈ ಸತಿ ನಾನು ಆರಿಸ್ಕೊಂಡಿರೋ ಟಾಪಿಕ್ಕು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಏನಂದ್ರೆ ತುಂಬಾ ಇಗ್ನೋರ್ ಆಗಿರೋಂಥ ಟಾಪಿಕ್, ಅಂದ್ರೆ ಯಾರು ಈ ವಿಷಯದ ಬಗ್ಗೆ ಗಮನ ಕೊಟ್ಟಿರಲ್ಲ. ಬಟ್ ಇದು ಸ್ವಲ್ಪ ಗಂಭೀರವಾದ ವಿಷಯನೇ. ಏನಂದ್ರೆ ಗರ್ಭಿಣಿ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳೋಂಥ ಖಿನ್ನತೆ, ಡಿಪ್ರೆಷನ್ ಅಂತ ಹೇಳ್ಬೋದಲ್ಲ, ಅದನ್ನ ಪ್ರೀನೇಟಲ್ ಡಿಪ್ರೆಷನ್ ಅಂತಾನೂ ಹೇಳ್ತಾರೆ. ಈಗ ಗರ್ಭಿಣಿಯರಾಗಿದ್ದಾಗ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಆಗೋದು ಅಂದ್ರೆ ಸ್ವಲ್ಪ ಭಾವನಾತ್ಮಕವಾಗಿ ನಡ್ಕೊಳ್ಳೋದು, ಸ್ವಲ್ಪ ಎಮೋಷ್ನಲ್ ಆಗಿ ನಡ್ಕೊಳ್ಳೋದು ಸರ್ವೇ ಸಾಮಾನ್ಯವಾಗಿರುವಂಥ ವಿಷಯ. ಆದರೆ ಈ ಡಿಪ್ರೆಷನ್ ಅನ್ನುವಂಥದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ. ಮತ್ತೆ ಇದು ಸಾಮಾನ್ಯವಾಗಿ ಗೊತ್ತಿರೋದೇನಂದ್ರೆ ಗರ್ಭಾವಸ್ಥೆಯಲ್ಲಿ ಹೆಣ್ಮಕ್ಳು ಶಾಂತವಾಗಿರ್ಬೇಕು ಮತ್ತೆ ಖುಷಿಯಾಗಿರ್ಬೇಕು. ಅದರಿಂದನೇ ಮಗುವಿನ ಏನು ಒಂದು ಎಮೋಷ್ನಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತಾರಲ್ಲ, ಅದು ಚೆನ್ನಾಗಾಗತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ತಾಯಿ ಏನನ್ನ ಅನುಭವಿಸ್ತಾ ಇರ್ತಾಳೋ ಅಂದ್ರೆ ಮಾನಸಿಕವಾಗಿ ಖುಷಿಯಾಗಿರ್ತಾಳೋ ದುಃಖದಲ್ಲಿ ಇರ್ತಾಳೋ ಅದನ್ನೇ ಭಾವನೆಗಳನ್ನ ಮಗು ಕೂಡ ಫೀಲ್ ಮಾಡ್ಕೊಳ್ಳುತ್ತೆ. ಇದು ರಿಸರ್ಚ್ ಆಗಿ ಗೊತ್ತಾಗಿರೋದು. ಈಗ ತಾಯಿ ಆದವಳು ಡಿಪ್ರೆಸ್ಡ್ ಆಗಿದ್ರೆ ಮಗು ಕೂಡ ಅದೇ ಭಾವನೆಗಳನ್ನ ಬೆಳೆಸ್ಕೊಂಡು ಈ ಭೂಮಿ ಮೇಲೆ ಬರುತ್ತೆ. ಹಾಗಾಗಿ ಯಾವ ರೀತಿ ನಾವು ಗರ್ಭಿಣಿಯರ ದೈಹಿಕವಾದ ಆರೋಗ್ಯವನ್ನ ಕಾಪಾಡ್ತೀವೋ ಮಾನಸಿಕ ಆರೋಗ್ಯ ಕೂಡ ಕಾಪಾಡೋದು ತುಂಬಾ ಮುಖ್ಯ ಆಗತ್ತೆ. ಮೇಲ್ನೋಟಕ್ಕೆ ಇದು ಸಾಮಾನ್ಯವಾಗಿರೋ ಬೇಜಾರು ಅಂತ ಅನ್ಸಿದ್ರು ಸ್ವಲ್ಪ ಡೀಪ್ ಆಗಿರುತ್ತೆ. ತುಂಬಾ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಇದು ತುಂಬಾ ದೊಡ್ಡ ಹಂತಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದೊಂದು ವಿಷಯದ ಬಗ್ಗೆ ಗಮನ ಕೊಡಬೇಕು. ಮೊದಲನೇದಾಗಿ ಈ ಪ್ರೀನೇಟಲ್ ಡಿಪ್ರೆಷನ್ ಅಂದ್ರೆ ಈ ಗರ್ಭಾವಸ್ಥೆಯಲ್ಲಿ ಬರುವ ಖಿನ್ನತೆ ಹೇಗಿರುತ್ತೆ ಅಂತ ನೋಡೋಣ. ಸಾಮಾನ್ಯ ಲಕ್ಷಣಗಳು ಏನಂತ, ಸಾಮಾನ್ಯವಾಗಿ ಹೆಚ್ಚಿನ ಸಮಯ ಅವರು ಬೇಸರವಾಗೇ ಇರ್ತಾರೆ, ತುಂಬಾ ಬೇಜಾರಲ್ಲೇ ಇರ್ತಾರೆ. ಮತ್ತೆ ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ತಲೆ ಕೆಡಿಸ್ಕೊಂಡು ತುಂಬಾ ಕಿರಿಕಿರಿ ಮಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಮೊದಲು ಯಾವದನ್ನ ಇಷ್ಟಪಡ್ತಾ ಇರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಯಾವ ಹಾಬಿನ ಇಷ್ಟಪಡ್ತಾ ಇದ್ರು, ಸಂಗೀತ ಅಥವಾ ಏನಾದ್ರೂ ಅವ್ರು ಇಷ್ಟಪಡುವಂಥದ್ದು ಏನಿದೆ, ಈಗ ಅದ್ರ ಬಗ್ಗೆ ಕಿರಿಕಿರಿ ಆಗ್ತಾ ಇರುತ್ತೆ ಅವರಿಗೆ. ಆಮೇಲೆ ಜೀವನದಲ್ಲಿರೋ ಸಣ್ಣ ಸಣ್ಣ ಏನ್ ಹ್ಯಾಪಿನೆಸ್ ಇರುತ್ತಲ್ಲ ಅದರಿಂದನೂ ಅವ್ರಿಗೆ ಖುಷಿ ಸಿಗ್ತಾ ಇರಲ್ಲ. ಆಮೇಲೆ ಯಾವಾಗ್ಲೂ ಕಾರಣ ಇಲ್ಲದೆ ಕಣ್ಣೀರ್ ಬರ್ತಾ ಇರುತ್ತೆ, ಅಂದ್ರೆ ಅಳು ಬರ್ತಾ ಇರುತ್ತೆ. ಯಾಕೆ ಅಳ್ತಿದ್ಯಾ ಅಂತ ಕೇಳಿದ್ರೆ ಅವರಿಗೆ ಹೇಳಕ್ ಗೊತ್ತಾಗ್ತಾ ಇರಲ್ಲ, ನಂಗೆ ಅಳು ಬರ್ತಾ ಇದೆ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ತುಂಬಾ ಕಿರಿಕಿರಿ, ಯಾರೋ ಮಾತಾಡ್ಸಿದ ತಕ್ಷಣ ಕಿರಿಕಿರಿ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಮತ್ತೆ ಸಿಡ್ಕೋದು, ಎಲ್ಲದಕ್ಕೂ ಈ ರೀತಿ ಮಾಡ್ತಾ ಇರ್ತಾರೆ. ಅವರಿಗೆ ಯಾವುದೋ ಒಂದು ರೀತಿ ಚಡಪಡಿಕೆ ಇರುತ್ತೆ, ಯಾಕೆ ಅಂತ ಹೇಳಲಿಕ್ಕೆ ಗೊತ್ತಾಗ್ತಾ ಇರಲ್ಲ. ಆಮೇಲೆ ಕಾನ್ಫಿಡೆನ್ಸ್ ಕಳ್ಕೊಂಡಿರ್ತಾರೆ, ಬೇರೆಯವ್ರ ಜೊತೆಗೆ ಮಾತಾಡುವಂತ ಆಮೇಲೆ ಎಕ್ಸ್ಪ್ರೆಸ್ ಮಾಡುವಂತ ಕಾನ್ಫಿಡೆನ್ಸ್ ಕಳ್ಕೊಂಡಿರ್ತಾರೆ. ಆಮೇಲೆ ತುಂಬಾ ಏನಂತಾರೆ, ನಾನು ಯಾರಿಗೂ ಬೇಕಾಗಿಲ್ಲ ಅನ್ನೋಂಥ ವಿಚಿತ್ರ ಭಾವನೆಗಳು ಬರ್ತಾ ಇರುತ್ತೆ. ಆಮೇಲೆ ಇದನ್ನ ತುಂಬಾ ನಿರ್ಲಕ್ಷ್ಯ ಮಾಡಿದ್ರೆ, ಇದನ್ನ ನೋಡಿ ಯಾವಾಗ್ಲೂ ಇದೇ ತರ ಆಡ್ತಿರ್ತೀಯ ಅನ್ಕೊಂಡು ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಅವರಿಗೆ ಪದೇ ಪದೇ ಆತ್ಮಹತ್ಯೆ ಟೆಂಡೆನ್ಸಿ ಬರ್ಲಿಕ್ಕೆ ಶುರು ಆಗುತ್ತೆ. ಏನಂದ್ರೆ ಇದು ಅವರು ಬೇಕಂತ ಮಾಡ್ತಾ ಇದಾರೆ, ನಾಟಕ ಮಾಡ್ತಾ ಇದಾರೆ ಅಂತ ನೀವು ಅನ್ಕೋಬಾರ್ದು. ಏನಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ. ಅದರಿಂದ ಕೆಲವರಿಗೆ ಈ ರೀತಿ ಲಕ್ಷಣಗಳು ಕಂಡು ಬರುತ್ತೆ. ಆವಾಗ ಮನೆಯವರಾದರೂ ಸ್ವಲ್ಪ ಪೇಷನ್ಸ್ ಇಂದ ಇದನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಕಾರಣ ಏನು, ಈ ರೀತಿ ಆಗ್ಲಿಕ್ಕೆ ಕಾರಣ ಏನಾದ್ರೂ ಇರ್ಬೇಕಲ್ಲ ಅಂತ. ಇದು ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ರೆ, ಅಂದರೆ ಈ ಹುಡುಗಿ ಏನಿದ್ದಾಳೆ ಗರ್ಭಿಣಿ ಹುಡುಗಿ, ಅವರ ತಾಯಿ ಈ ಮಗು ಅಂದ್ರೆ ಈ ಹುಡುಗಿ ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ತಾಯಿ ಕೂಡ ಖಿನ್ನತೆ ಅನುಭವಿಸಿದ್ದಾರೆ. ಅದು ಅಂದ್ರೆ ಒಂದ್ ರೀತಿ ವಂಶಾವಳಿ ತರ ಬಂದ್ಬಿಟ್ಟಿರುತ್ತೆ. ತಾಯಿ ಅನುಭವಿಸಿದ್ದ ಖಿನ್ನತೆ ಈಗ ಮಗಳಿಗೆ ಯಾವುದೇ ಕಾರಣ ಇಲ್ದಿದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಖಿನ್ನತೆ ಬಂದ್ಬಿಡುತ್ತೆ. ಆಮೇಲೆ ಯಾವ್ದಾದ್ರು ವಿಷಯಕ್ಕೆ ಆತಂಕ ಇದ್ರೆ, ಇನ್ಸೆಕ್ಯೂರಿಟಿ ಇದ್ರೆ ಅದು ಕೂಡ ಖಿನ್ನತೆಗೆ ಕಾರಣ ಆಗುತ್ತೆ. ಆಮೇಲೆ ಅವರ ಪ್ರೀತಿ ಪಾತ್ರದ ಯಾರಾದ್ರೂ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಂದ ದೂರ ಆಗ್ಬಿಟ್ರೆ, ಈಗ ಯಾವ್ದಾದ್ರು ಒಂದು ಫ್ಯಾಮಿಲಿ ಮೆಂಬರ್ ಡೆತ್ ಆಗೋದು ಅಥವಾ ದೂರ ಆಗೋದು ಈ ರೀತಿ ಆಗ್ಬಿಟ್ರೆ ಆ ಘಟನೆ ಅವ್ರ ಮನ್ಸಲ್ಲಿ ಹಾಗೆ ಉಳಿದ್ಬಿಡುತ್ತೆ. ಆಮೇಲೆ ಅದು ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಆಮೇಲೆ ಅವ್ರು ಯಾವ್ದಾದ್ರು ಒಂದು ಇಚ್ಛೆ ಪಟ್ಟಿರ್ತಾರೆ, ಅದಕ್ಕೆ ಅವ್ರ ಕುಟುಂಬದವರಾಗ್ಲಿ ಅಥವಾ ಅವ್ರು ಇಷ್ಟಪಡೋರಿಂದ ಬೆಂಬಲ ಸಿಗ್ಲಿಲ್ಲ ಅಂದ್ರೆ ಈ ರೀತಿ ಆಗುತ್ತೆ. ಆಮೇಲೆ ಈಗ ಕೆಲವರು ಪ್ರೆಗ್ನೆನ್ಸಿನ ಪ್ಲಾನ್ ಮಾಡ್ತಿದ್ರೆ 2 ವರ್ಷ ಬೇಡ 3 ವರ್ಷ ಬೇಡ ಅನ್ಕೊಂಡಿರ್ತಾರೆ. ಅದೇ ಅವರು ಅನ್ಪ್ಲಾನ್ಡ್ ಆಗಿ ಪ್ರೆಗ್ನೆಂಟ್ ಆಗ್ಬಿಟ್ರೆ ಅದನ್ನು ಅವ್ರಿಗೆ ಡಿಪ್ರೆಷನ್ಗೆ ಕಾರಣ ಆಗುತ್ತೆ.
ಇನ್ನು ಕೆಲವೊಂದು ವಿಷಯದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೂಡ ಕಾರಣ ಆಗುತ್ತೆ. ಏನಂದರೆ ಗಂಡ ಅಥವಾ ಗಂಡನ ಮನೆಯವರು ಹೊಡೆಯೋದು ಅಥವಾ ಮಾನಸಿಕವಾಗಿ ಕಿರುಕುಳ ಮಾಡೋದು, ಇದರಿಂದನೂ ಡಿಪ್ರೆಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಏನು ಮಾಡಬೇಕು? ಈ ರೀತಿ ಯಾವುದಾದ್ರೂ ಒಬ್ಬ ಗರ್ಭಿಣಿ ಹೆಣ್ಮಗಳು ಖಿನ್ನತೆ ಅನುಭವಿಸಿದ್ರೆ ಏನು ಮಾಡಬೇಕು ಅಂತ ಕೇಳ್ಬೋದು ನೀವು. ಮೊದಲನೇದಾಗಿ ಯಾವ ಗೈನಕಾಲಜಿಸ್ಟ್ನ ನೀವು ಹೋಗ್ತಾ ಇದ್ದೀರಲ್ಲ, ಅಂದರೆ ಗರ್ಭಿಣಿ ಯಾವ ಡಾಕ್ಟ್ರನ್ನ ನೀವು ರೆಫರ್ ಮಾಡ್ತಾ ಇದ್ದೀರಲ್ಲ, ಅವ್ರ ಹತ್ರ ಮೊದಲು ಈ ವಿಷಯನ ಡಿಸ್ಕಸ್ ಮಾಡಬೇಕು. ನಿಮಗೆ ತಿಳಿದಂಗೆ ಯಾವುದೋ ಒಂದು ಮನೆ ಮದ್ದು ಆ ರೀತಿ ಎಲ್ಲ ಮಾಡ್ತಾ ಕುತ್ಕೋಬಾರ್ದು. ಮೊದಲು ಗೈನಕಾಲಜಿಸ್ಟ್ ಹತ್ರ ಈ ರೀತಿ ಆಗ್ತಾ ಇದೆ ಇವಳಿಗೆ ಅಂತ ಮೊದಲು ಡಿಸ್ಕಸ್ ಮಾಡಬೇಕು. ಇನ್ನೊಂದು, ಅವರ ದೈಹಿಕ ಆರೋಗ್ಯದ ಬಗ್ಗೆನೂ ತುಂಬ ಗಮನ ಕೊಡಬೇಕು. ಏನಂದರೆ ಅವರ ಡಯಟ್ ಯಾವ ರೀತಿ ಇದೆ, ಅವರ ಊಟ ಯಾವ ರೀತಿ ತಗೊಳ್ತಾ ಇದ್ದಾರೆ, ಹೊತ್ತೊತ್ತಿಗೆ ಊಟ ಮಾಡ್ತಾ ಇದ್ದಾರಾ, ಅಂದರೆ ಊಟದಿಂದ ಅವ್ರಿಗೆ ಯಾವುದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗದೆ ಇರೋ ರೀತಿ ನೋಡ್ಕೋಬೇಕು. ಇನ್ನೊಂದು, ಅವ್ರಿಗೆ ಏನಾದರೂ ವೈಟಮಿನ್ ಡಿಫಿಷಿಯನ್ಸಿ ಇದೆಯಾ, ತುಂಬ ಐರನ್ ಡಿಫಿಷಿಯನ್ಸಿ ಇದೆಯಾ, ತುಂಬ ಡಿಫಿಷಿಯೆಂಟ್ ಯಾವುದಾದ್ರೂ ಇದ್ರೂ ಕೂಡ ದೇಹ ಆ ರೀತಿ ತೋರಿಸ್ತಾ ಇರುತ್ತೆ. ಸುಸ್ತಾಗೋದು, ಕಿರಿಕಿರಿ ಆಗೋದು ಆ ರೀತಿ ತೋರಿಸ್ತಾ ಇರುತ್ತೆ. ಅದನ್ನು ಕೂಡ ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಚೆಕ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ, ಅವಾಗ ಗೊತ್ತಾಗ್ಬಿಡುತ್ತೆ. ಅದ್ರ ಮೇಲೂ ಅವರಿಗೆ ಯಾವುದಾದ್ರೂ ಕಿರಿಕಿರಿ ಇದ್ದರೆ, ಅವರ ಮನೆಯಲ್ಲಿ ಕಿರಿಕಿರಿ ವಾತಾವರಣ ಇದ್ದರೆ ಅದನ್ನು ಸರಿ ಮಾಡ್ಕೋಬೇಕು. ಯಾರಿಂದ ಅವ್ರಿಗೆ ಕಿರಿಕಿರಿ ಆಗ್ತಾ ಇದೆ, ಈಗ ಫಾರ್ ಎಕ್ಸಾಂಪಲ್ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾ ಇದ್ರೆ, ಈಗ ಸಾಮಾನ್ಯವಾಗಿ ಅತ್ತೆ ಸೊಸೆ ನಡುವೆ ಏನೋ ಕಿರಿಕಿರಿ ಆಗ್ತಿರುತ್ತೆ, ಅದು ಗರ್ಭಾವಸ್ಥೆಯಲ್ಲಿ ಅದನ್ನು ಅವರು ಡಿಪ್ರೆಷನ್ ಥರ ಆಗೋಗ್ಬಿಟ್ಟಿರುತ್ತೆ. ಅದನ್ನು ನೀವು ಅವಾಯ್ಡ್ ಮಾಡಬೇಕು. ಅಟ್ಲೀಸ್ಟ್ ಗರ್ಭಾವಸ್ಥೆಯ ತನಕ ಆ ವ್ಯಕ್ತಿನ ಒಂದು ಸ್ವಲ್ಪ ದೂರ ಇಡೋದಾಗಲಿ, ಅವರು ಪ್ರೀತಿ ಪಾತ್ರ ಹತ್ರ ಗರ್ಭಿಣಿ ಹೆಣ್ಮಕ್ಳು ಇರೋ ಹಾಗೆ ಮಾಡೋದಾಗಲಿ ಮಾಡಬಹುದು. ಆಮೇಲೆ ಈ ರೀತಿ ಇದ್ದರೆ, ಮೊದಲನೇದಾಗಿ ಅವ್ರಿಗೆ ತುಂಬ ಬೇಜಾರು ಆ ರೀತಿ ಆಗಿದ್ರೆ, ನೀನು ಮಾಡ್ತಾ ಇರೋದು ನಾಟಕ ಎಲ್ಲ ಸುಳ್ಳು ಅಂತ ಹೇಳ್ಬಿಟ್ರೆ ಅವ್ರು ಇನ್ನೂ ಡಿಪ್ರೆಷನ್ ಸಿವಿಯರ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ರೀತಿ ಹಾರ್ಶ್ ಆಗಿ ಮಾತಾಡಿದ್ರೆ ಸ್ವಲ್ಪ ಪ್ರೀತಿಯಿಂದ ಇದನ್ನು ಹ್ಯಾಂಡಲ್ ಮಾಡಬೇಕು. ಇದ್ರ ಮೇಲೂ ಅವರಿಗೆ ತುಂಬ ಡಿಪ್ರೆಷನ್ ಆಗ್ತಾ ಇದೆ ಅಂತೆಲ್ಲ ಅಂದ್ಕೊಂಡಿದ್ರೆ, ತಜ್ಞರ ಹತ್ರ ಅವರಿಗೆ ಕೌನ್ಸಿಲಿಂಗ್ನ ಅವಶ್ಯಕತೆ ಇದ್ದರೆ ತಜ್ಞರ ಹತ್ರ ಯಾರಿದ್ದಾರೆ ಅಂದರೆ ಒಂದು ಗೈನಾಕ್ ಹತ್ರ ಅಥವಾ ಈ ಆಪ್ತ ಸಲಹೆಗಾರರು ಏನಿರ್ತಾರೆ ಅವ್ರ ಹತ್ರ ಒಂದ್ಸತಿ ಕೌನ್ಸಿಲಿಂಗ್ ಮಾಡಿಸಿದ್ರೆ ಅದು ಅವರಿಗೆ ಮನಸ್ಸಿಗೆ ಸಮಾಧಾನ ತರಬಹುದು. ಸಾಮಾನ್ಯವಾಗಿ ಅವರ ಪ್ರೀತಿ ಪಾತ್ರರನ್ನ ತುಂಬ ಪ್ರೀತಿಯಿಂದ, ಅಂದರೆ ಅವರ ಗಂಡ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವ್ರು ಯಾರು ಇಷ್ಟಪಡ್ತಾರೆ ಅಂಥವ್ರಾಗಿರ್ಬೋದು, ಹತ್ತಿರದಲ್ಲೇ ಇದ್ದು ಅವ್ರಿಗೆ ಸಮಾಧಾನ ಮಾಡ್ತಾ ಪ್ರೀತಿಯಿಂದ ನೋಡಿಕೊಂಡ್ರೆ ಈ ಡಿಪ್ರೆಷನ್ ಅನ್ನೋದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅವರಿಗೆ ಮುಂದಿನ, ಅಂದರೆ ಮಗುವಿನ ಭವಿಷ್ಯದ ಬಗ್ಗೆ, ಅಂದರೆ ಅವ್ರ ಮನಸ್ಸನ್ನು ಡೈವರ್ಟ್ ಮಾಡಿ ಮುಂದೆ ಮಗು ಬಂದಾಗ ನಾವು ಎಷ್ಟು ಸಂತೋಷವಾಗಿರ್ತೀವಿ, ಮಗು ಎಷ್ಟು ಚೆನ್ನಾಗಿ ಆಟ ಆಡುತ್ತೆ, ಅದ್ರ ಭವಿಷ್ಯದ ಬಗ್ಗೆ ನಾವು ಏನೇನು ಮಾಡ್ಬೋದು ಅದನ್ನೆಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಅಂದರೆ ಇವಾಗಿರೋ ಡಿಪ್ರೆಷನ್ನಿಂದ ಅವ್ರನ್ನ ಸ್ವಲ್ಪ ಮೈಂಡ್ನ ಡೈವರ್ಟ್ ಮಾಡಿದರೆ ಅದು ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಒಳ್ಳೆ ತಜ್ಞರ ಹೆಲ್ಪಿಂದ ಈ ಪ್ರಾಣಾಯಾಮ, ಅಂದರೆ ಗರ್ಭಿಣಿಯರು ಮಾಡುವಂತಹ ಲೈಟ್ ಎಕ್ಸಸೈಸು, ಪ್ರಾಣಾಯಾಮ, ಧ್ಯಾನ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಈ ಡಿಪ್ರೆಷನ್ನಂತಹ ಈ ಸಮಸ್ಯೆಗಳು ತುಂಬ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಗರ್ಭಿಣಿಯರಲ್ಲಿ ಕಾಣುವಂಥ ಖಿನ್ನತೆಗೆ ಸಂಬಂಧಪಟ್ಟಂಥ ವಿಷಯಗಳು, ಇದಿಷ್ಟು ಇನ್ಫಾರ್ಮೇಷನ್ನು. ನೀವು ಯಾರಾದರೂ ಈ ರೀತಿ ಸಮಸ್ಯೆ ಅನುಭವಿಸಿದ್ದು ನೋಡಿದ್ದಾದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.